ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಸರ್ಕಲ್. ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡೋಣ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿರುವ ಕೆಲವು ಪ್ರಮುಖ ಪ್ರಶ್ನೆಗಳನ್ನು. ಈ ಪ್ರಶ್ನೆಗಳು ನಿಮ್ಮ ಬರುವ TET, CET, PCPSI ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕವಾಗಿವೆ. ಸೊ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆಯೊಂದಿಗೆ. ಮೊದಲನೇ ಪ್ರಶ್ನೆ ಇದೆ: ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥವಾದ ಬೈಬಲ್ ಮೂಲತಃ ಯಾವ ಭಾಷೆಯಲ್ಲಿದೆ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಇದೆ ಹಿಬ್ರೂ, ಆಪ್ಷನ್ ಬಿ ಇದೆ ಇಂಗ್ಲಿಷ್, ಆಪ್ಷನ್ ಸಿ ಇದೆ ಫ್ರೆಂಚ್ ಅಥವಾ ಆಪ್ಷನ್ ಡಿ ಇದೆ ಸ್ಪ್ಯಾನಿಷ್. ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥವಾದಂತಹ ಬೈಬಲ್ ಮೂಲತಃ ಯಾವ ಭಾಷೆಯಲ್ಲಿದೆ ಎಂದು ಪ್ರಶ್ನೆ ಕೇಳಿದೆ. ಸೊ ಇದರ ಉತ್ತರವಾಗುತ್ತದೆ ಆಪ್ಷನ್ ಎ ಹಿಬ್ರೂ. ಇನ್ನು ಇಂಗ್ಲೆಂಡ್ನ ರಾಜನಾಗಿರುವಂತಹ ಒಂದನೇ ಜೇಮ್ಸ್ನ ಕಾಲದಲ್ಲಿ ಈ ಒಂದು ಬೈಬಲ್ ಗ್ರಂಥ ಇಂಗ್ಲಿಷ್ ಭಾಷೆಗೆ ಅನುವಾದವಾಗುತ್ತದೆ ಎಂದು ಹೇಳಬಹುದು. ಸೊ ಇದರ ಉತ್ತರವಾಗುತ್ತದೆ ಆಪ್ಷನ್ ಎ ಹಿಬ್ರೂ. ನೆಕ್ಸ್ಟ್ ನೋಡೋಣ ಎರಡನೇ ಪ್ರಶ್ನೆ: ಮಹಮ್ಮದ್ ಘೋರಿ ಯಾವ ದೇಶದವನು? ಆಪ್ಷನ್ ಎ ಟರ್ಕಿ, ಆಪ್ಷನ್ ಬಿ ಪಾಕಿಸ್ತಾನ್, ಆಪ್ಷನ್ ಸಿ ಅಫ್ಘಾನಿಸ್ತಾನ್ ಅಥವಾ ಆಪ್ಷನ್ ಡಿ ಇದೆ ಮುಲ್ತಾನ್. ಮಹಮ್ಮದ್ ಘೋರಿ ಅಫ್ಘಾನಿಸ್ತಾನದ ಘೋರ್ ಪ್ರಾಂತ್ಯದ ಶಾನ್ಸ್ ಬಾನಿ ಮನೆತನಕ್ಕೆ ಸೇರಿದವನು. ಸೊ ಇದರ ಉತ್ತರವಾಗುತ್ತದೆ ಆಪ್ಷನ್ ಸಿ ಅಫ್ಘಾನಿಸ್ತಾನ್. ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ 3: ದೆಹಲಿ ಸಿಂಹಾಸನ ಏರಿದ ಏಕೈಕ ಮಹಿಳೆ ಯಾರು? ಅಂದರೆ ದೆಹಲಿ ಸುಲ್ತಾನರ ಒಂದು ಕಾಲದಲ್ಲಿ ದೆಹಲಿ ಸಿಂಹಾಸನವನ್ನು ಏರಿದ ಏಕೈಕ ಮಹಿಳೆ ಯಾರು ಎಂದು ಪ್ರಶ್ನೆ ಕೇಳ್ತಾ ಇದೆ. ಆಪ್ಷನ್ ಎ ಇದೆ ನಸೀರಾ ಬೇಗಂ, ಆಪ್ಷನ್ ಬಿ ರಜಿಯಾ ಸುಲ್ತಾನ್, ಆಪ್ಷನ್ ಸಿ ರಾಣಿ ಲಕ್ಷ್ಮೀಬಾಯಿ ಅಥವಾ ಆಪ್ಷನ್ ಡಿ ಇದೆ ಮುಮ್ತಾಜ್ ಮಹಲ್. ದೆಹಲಿ ಸಿಂಹಾಸನ ಏರಿದ ಏಕೈಕ ಮುಸ್ಲಿಂ ಮಹಿಳೆ ಅದು ರಜಿಯಾ ಸುಲ್ತಾನ್ ಆಗಿದ್ದಾಳೆ. ಇವಳು ಇಲ್ತಮಶ್ನ ಮಗಳಾಗಿದ್ದಳು. ಇಲ್ತಮಶ್ನ ಹಿರಿಯ ಮಗ ಅಸಮರ್ಥನಾಗಿರುವ ಕಾರಣದಿಂದ ರಜಿಯಾ ಸುಲ್ತಾನ್ ಸಿಂಹಾಸನವನ್ನು ಏರುತ್ತಾಳೆ. ಸೊ ಆಪ್ಷನ್ ಬಿ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ 4: ಖಗೋಳಶಾಸ್ತ್ರದ ಬೈಬಲ್ ಎಂದು ಪ್ರಸಿದ್ಧಿ ಪಡೆದ ಗ್ರಂಥ ಡ್ಯಾಶ್ ಆಗಿದೆ. ಅಂದರೆ ಯಾವ ಒಂದು ಗ್ರಂಥ ಖಗೋಳಶಾಸ್ತ್ರದ ಬೈಬಲ್ ಎಂದು ಪ್ರಸಿದ್ಧಿ ಪಡೆದಿದೆ ಎಂದು ಪ್ರಶ್ನೆ ನಿಮಗೆ ಕೇಳ್ತಾ ಇದೆ. ಆಪ್ಷನ್ ಎ ಇದೆ ಚರಕ ಸಂಹಿತೆ, ಆಪ್ಷನ್ ಬಿ ಇದೆ ಇಂಡಿಕಾ, ಆಪ್ಷನ್ ಸಿ ಪಂಚತಂತ್ರ ಅಥವಾ ಆಪ್ಷನ್ ಡಿ ಇದೆ ಪಂಚ ಸಿದ್ಧಾಂತಿಕ. ಒಮ್ಮೆ ಖುದ್ದಾಗಿ ಯೋಚನೆ ಮಾಡಿರಿ ಇದರ ಉತ್ತರ ಏನಾಗಬಹುದೆಂದು. ಖಗೋಳಶಾಸ್ತ್ರದ ಬೈಬಲ್ ಎಂದು ಪಂಚ ಸಿದ್ಧಾಂತಿಕ ಕೃತಿಯನ್ನು ಕರೆಯಲಾಗುತ್ತದೆ, ಅಂದರೆ ಆಪ್ಷನ್ ಡಿ. ಸೊ ಈ ಒಂದು ಕೃತಿಯ ರಚನಾಕಾರ ವರಾಹ ಮಿಹಿರ ಆಗಿರುತ್ತಾನೆ. ಸೊ ನಾಲ್ಕನೇ ಪ್ರಶ್ನೆ ಉತ್ತರವಾಗುತ್ತದೆ ಆಪ್ಷನ್ ಡಿ ಪಂಚ ಸಿದ್ಧಾಂತಿಕ. ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ 5. ಪ್ರಶ್ನೆ ಸಂಖ್ಯೆ 5ರಲ್ಲಿ ಹೊಂದಿಸಿ ಬರೆಯುವುದನ್ನು ಕೊಟ್ಟಿದ್ದಾನೆ. ಮೊದಲನೇದಿದೆ ಖರಜ್, ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ ಎಂದು ಕೊಟ್ಟಿದ್ದಾನೆ. ಉಶ್ರ ಮುಸ್ಲಿಮೇತರ ಮೇಲಿನ ಭೂ ತೆರಿಗೆ ಎಂದು ಕೊಟ್ಟಿದ್ದಾನೆ. ಜಕಾತ್ ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ ಎಂದು ಕೊಟ್ಟಿದ್ದಾನೆ. ಜಸಿಯಾ ಮುಸ್ಲಿಂ ಪ್ರಜೆಗಳ ಮೇಲಿನ ಆಸ್ತಿ ತೆರಿಗೆ ಎಂದು ಕೊಟ್ಟಿದ್ದಾನೆ. ಇವುಗಳನ್ನು ನೀವು ಸರಿಯಾಗಿ ಹೊಂದಾಣಿಕೆ ಮಾಡಬೇಕಾಗುತ್ತದೆ ಇಲ್ಲಿ. ಸೊ ಇಲ್ಲಿ ನೋಡೋಣ, ಖರಜ್ ಇದು ಮುಸ್ಲಿಮೇತರ ಮೇಲಿನ ಭೂ ತೆರಿಗೆ ಆಗಿರುತ್ತದೆ. ಉಶ್ರ್ ಇದು ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ ಆಗಿರುತ್ತದೆ. ಇನ್ನು ಜಕಾತ್ ಇದು ಮುಸ್ಲಿಂ ಪ್ರಜೆಗಳ ಮೇಲಿನ ಆಸ್ತಿ ತೆರಿಗೆ ಆಗಿರುತ್ತದೆ. ಇನ್ನು ಜಸಿಯಾ ಇದು ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ ಆಗಿರುತ್ತದೆ. ಸೊ ಇಲ್ಲಿ ಆಪ್ಷನ್ಸ್ನಲ್ಲಿ ಆಪ್ಷನ್ ಎ ಒಂದು ಸರಿಯಾದ ಉತ್ತರವಾಗುತ್ತದೆ. ನೀವು ಹೊಂದಿಸಿ ನೋಡಬಹುದಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ, ಪ್ರಶ್ನೆ ಸಂಖ್ಯೆ 6: ಗುರ್ಜರರ ಪ್ರತಿಹಾರರು ಈ ಮನೆತನದ ಸ್ಥಾಪಕ ಯಾರು? ಆಪ್ಷನ್ ಎ ಇದೆ ಜಯದೇವ, ಆಪ್ಷನ್ ಬಿ ಇದೆ ನಾಗಭಟ್ಟ, ಆಪ್ಷನ್ ಸಿ ಇದೆ ಉಪೇಂದ್ರ ಕೃಷ್ಣರಾಜ ಅಥವಾ ಆಪ್ಷನ್ ಡಿ ಇದೆ ಢಂಗ. ಗುರ್ಜರರ ಪ್ರತಿಹಾರರು ಈ ಒಂದು ಮನೆತನದ ಸ್ಥಾಪಕ ನಾಗಭಟ್ಟ ಆಗಿರುತ್ತಾನೆ, ಅಂದರೆ ಆಪ್ಷನ್ ಬಿ ಇಸ್ ರೈಟ್. ಇನ್ನು ಇನ್ನೊಂದು ಪ್ರಶ್ನೆ ನಿಮಗೆ ಕೇಳ್ತಾನೆ, ರಾಜ್ಪೂತ್ ಮನೆತನಗಳನ್ನ ಕ್ರಮವಾಗಿ ಬರೆಯಿರಿ ಎಂದು. ಮೊದಲನೇದಾಗಿ ಬರ್ತಾರೆ ಗುರ್ಜರ ಪ್ರತಿಹಾರರು, ಎರಡನೇದಾಗಿ ಬರ್ತಾರೆ ಗಹಡ್ವಾಲರು, ಮೂರನೇದಾಗಿ ಬರ್ತಾರೆ ಪರಮಾರರು, ಇನ್ನು ನಾಲ್ಕನೇದಾಗಿ ಬರ್ತಾರೆ ಸೋಳಂಕಿಯರು, ಇವರಾದ ಮೇಲೆ ಚಂದೇಲರು ಬರ್ತಾರೆ. ಸೊ ಇದು ಒಂದು ರಾಜ್ಪೂತ್ ಮನೆತನಗಳ ಒಂದು ಕ್ರಮವಾಗಿರ್ತದೆ. ಇದು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಳಬಹುದು.
ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 7. ಶಂಕರಾಚಾರ್ಯರ ಸಿದ್ಧಾಂತ ಡ್ಯಾಶ್ ಆಗಿದೆ. ಅಂದರೆ ಶಂಕರಾಚಾರ್ಯರವರು ಯಾವ ಒಂದು ಸಿದ್ಧಾಂತವನ್ನು ಮಂಡನೆ ಮಾಡಿದ್ದಾರೆ ಎಂದು ಪ್ರಶ್ನೆ ಇದೆ. ಆಪ್ಷನ್ ಎ ಇದೆ ದ್ವೈತ್ವ, ಆಪ್ಷನ್ ಬಿ ಇದೆ ವಿಶಿಷ್ಟಾದ್ವೈತ್ವ, ಆಪ್ಷನ್ ಸಿ ಇದೆ ಅದ್ವೈತ್ವ, ಅಥವಾ ಆಪ್ಷನ್ ಡಿ ಇದೆ ಶಕ್ತಿ ವಿಶಿಷ್ಟಾದ್ವೈತ. ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ್ವವಾಗಿರುತ್ತದೆ. ಇನ್ನು ಶಂಕರಾಚಾರ್ಯರವರು ಕೇರಳದ ಕಾಲಡಿ ಎಂಬಲ್ಲಿ ಜನನ ಹೊಂದುತ್ತಾರೆ. ಇನ್ನು ಆಪ್ಷನ್ ಎ ದ್ವೈತ್ವ, ಇದು ಮಧ್ವಾಚಾರ್ಯರ ಸಿದ್ಧಾಂತವಾಗಿರುತ್ತದೆ. ಆಪ್ಷನ್ ಬಿ ವಿಶಿಷ್ಟಾದ್ವೈತ್ವ, ಇದು ರಾಮಾನುಜಾಚಾರ್ಯರ ಸಿದ್ಧಾಂತ ಆಗಿದೆ. ಇನ್ನು ಕೊನೆಯದಾಗಿ ಶಕ್ತಿ ವಿಶಿಷ್ಟಾದ್ವೈತ್ವ, ಇದು ಬಸವಣ್ಣನವರ ವಿಶ್ವಗುರು ಬಸವಣ್ಣನವರ ಸಿದ್ಧಾಂತವಾಗಿರುತ್ತದೆ ಎಂದು ಹೇಳ್ಬೋದು. ಸೊ 7ನೇ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ ಅದ್ವೈತ್ವವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 8. ಪಾತಾಳೇಶ್ವರ ದೇವಾಲಯ ಎಲ್ಲಿ ಕಂಡು ಬರುತ್ತದೆ? ಆಪ್ಷನ್ ಎ ಬನವಾಸಿ, ಆಪ್ಷನ್ ಬಿ ತಲಕಾಡು, ಆಪ್ಷನ್ ಸಿ ಕಾರ್ಲೆ, ಅಥವಾ ಆಪ್ಷನ್ ಡಿ ಶ್ರವಣ ಬೆಳಗೊಳ. ಪಾತಾಳೇಶ್ವರ ದೇವಾಲಯ ಇದು ತಲಕಾಡಿನಲ್ಲಿ ಕಂಡು ಬರುತ್ತದೆ. ಅಂದರೆ ಆಪ್ಷನ್ ಬಿ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 9. ಹರ ಪಾರ್ವತಿಯ ಎಂಬ ಸಂಸ್ಕೃತ ನಾಟಕದ ಕರ್ತೃ ಯಾರಾಗಿದ್ದಾರೆ? ಆಪ್ಷನ್ ಎ ರವಿಕೀರ್ತಿ, ಆಪ್ಷನ್ ಬಿ ವಿಜ್ಜಿಕೆ, ಆಪ್ಷನ್ ಸಿ ಅಕಳಂಕ, ಅಥವಾ ಆಪ್ಷನ್ ಡಿ ಶಿವಭಟ್ಟಾರಕ. ಹರ ಪಾರ್ವತಿಯ ಈ ಒಂದು ಸಂಸ್ಕೃತ ನಾಟಕದ ಕರ್ತೃ ಶಿವಭಟ್ಟಾರಕನಾಗಿರುತ್ತಾನೆ. ಇವನು ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಕಂಡು ಬರುತ್ತಾನೆ. ಅಂದರೆ ಚಾಲುಕ್ಯ ಸಾಮ್ರಾಜ್ಯದ ಒಬ್ಬ ಪ್ರಸಿದ್ಧ ಸಂಸ್ಕೃತ ನಾಟಕಕಾರ ಆಗಿರುತ್ತಾನೆ. ಇವನೊಬ್ಬನೇ ಅಲ್ಲದೆ ಇಲ್ಲಿ ವಿಜ್ಜಿಕೆ 2ನೇ ಪುಲಿಕೇಶಿಯ ಸೊಸೆ ಆಗಿರುತ್ತಾಳೆ. ಇವಳು ಕೂಡ ಕೌಮುದಿ ಮಹೋತ್ಸವ ಎಂಬ ಸಂಸ್ಕೃತ ನಾಟಕವನ್ನು ರಚನೆ ಮಾಡುತ್ತಾಳೆ. ಇದು ಕೂಡ ಒಂದು ಪ್ರಸಿದ್ಧಿಯಾಗಿರುವಂತಹ ನಾಟಕವಾಗಿರುತ್ತದೆ. ಸೊ ಇಲ್ಲಿ ಹರ ಪಾರ್ವತಿಯ ಈ ಒಂದು ಸಂಸ್ಕೃತ ನಾಟಕದ ಕರ್ತೃ ಶಿವಭಟ್ಟಾರಕ ಆಗಿರ್ತಾನೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 10. ಈ ವಿಡಿಯೋದ ಒಂದು ಕೊನೆಯ ಪ್ರಶ್ನೆ. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ನೀಡುವ ನಾಡೋಜ ಎಂಬ ಪ್ರಶಸ್ತಿ ಯಾರ ಹೆಸರಿನ ಮೇಲೆ ನೀಡಲಾಗುತ್ತದೆ? ಆಪ್ಷನ್ ಎ ಇದೆ ಪಂಪ, ಆಪ್ಷನ್ ಬಿ ಇದೆ ರನ್ನ, ಆಪ್ಷನ್ ಸಿ ಇದೆ ಪೊನ್ನ, ಅಥವಾ ಆಪ್ಷನ್ ಡಿ ಇದೆ ಜನ್ನ. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ನೀಡುವ ನಾಡೋಜ ಎಂಬ ಒಂದು ಪ್ರಶಸ್ತಿ ಇದು ಪಂಪನ ಹೆಸರಿನ ಮೇಲೆ ನೀಡಲಾಗುವ ಒಂದು ಪ್ರಸಿದ್ಧ ಪ್ರಶಸ್ತಿಯಾಗಿರುತ್ತದೆ. ಅಸ್ಪೃಶ್ಯತೆ ಆಚರಣೆ ವಿರೋಧಿಸುವ ಸಂವಿಧಾನದ ವಿಧಿ. ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸುತ್ತದೆ ಎಂದು ಪ್ರಶ್ನೆ ಇದೆ. ಆಪ್ಷನ್ ಎ ಇದೆ 17ನೇ ವಿಧಿ, ಆಪ್ಷನ್ ಬಿ ಇದೆ 23ನೇ ವಿಧಿ, ಆಪ್ಷನ್ ಸಿ ಇದೆ 32ನೇ ವಿಧಿ, ಅಥವಾ ಆಪ್ಷನ್ ಡಿ ಇದೆ 19ನೇ ವಿಧಿ. ಇದರ ಉತ್ತರವಾಗುತ್ತದೆ ಆಪ್ಷನ್ ನಂಬರ್ ಎ 17ನೇ ವಿಧಿ. ಅಸ್ಪೃಶ್ಯತೆ ಆಚರಣೆಯನ್ನು 17ನೇ ವಿಧಿ ವಿರೋಧಿಸುತ್ತದೆ. ಸೊ ಆಪ್ಷನ್ ಎ ಇಸ್ ರೈಟ್. 23ನೇ ವಿಧಿ ಶೋಷಣೆ ವಿರುದ್ಧದ ಹಕ್ಕಿನಲ್ಲಿ ಬರುತ್ತದೆ. 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆಯಲಾಗುತ್ತದೆ. ಇನ್ನು ಆಪ್ಷನ್ ನಂಬರ್ ಡಿ 19ನೇ ವಿಧಿ ಇದು ಸ್ವತಂತ್ರದ ಹಕ್ಕಿನಲ್ಲಿ ಬರುವಂತಹ ವಿಧಿವಾಗಿರುತ್ತದೆ. ಸೊ ಅಸ್ಪೃಶ್ಯತೆಯನ್ನು ಅಥವಾ ಅಸ್ಪೃಶ್ಯತೆ ಆಚರಣೆಯನ್ನು ವಿರೋಧಿಸುವ ಸಂವಿಧಾನದ ವಿಧಿ 17ನೇ ವಿಧಿ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಇದೆ, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ತರಲಾಯಿತು? ಆಪ್ಷನ್ ಎ 1980, ಆಪ್ಷನ್ ಬಿ 1920, ಆಪ್ಷನ್ ಸಿ 1976, ಅಥವಾ ಆಪ್ಷನ್ ಡಿ ಇದೆ 1978. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1976ರಲ್ಲಿ ಜಾರಿಗೆ ತರಲಾಗುತ್ತದೆ. ಸೊ ಆಪ್ಷನ್ ಸಿ ಇಸ್ ರೈಟ್. ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಡ್ಯಾಶ್ ದಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಾರ್ಚ್ 8, ಆಪ್ಷನ್ ಬಿ ಅಕ್ಟೋಬರ್ 24, ಆಪ್ಷನ್ ಸಿ ಜೂನ್ 5, ಅಥವಾ ಆಪ್ಷನ್ ಡಿ ಇದೆ ಡಿಸೆಂಬರ್ 10. ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ನಾವು ಡಿಸೆಂಬರ್ 10ರಂದು ಆಚರಣೆ ಮಾಡುತ್ತೇವೆ. ಸೊ ಆಪ್ಷನ್ ಡಿ ಈಸ್ ರೈಟ್. ಇನ್ನು ಮಾರ್ಚ್ 8 ಇದು ನೋಡಬೇಕಾದರೆ ಇದು ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಆಪ್ಷನ್ ಬಿ ಅಕ್ಟೋಬರ್ 24ರಂದು ನಾವು ವಿಶ್ವಸಂಸ್ಥೆಯ ದಿನಾಚರಣೆ ಎಂದು ಆಚರಣೆ ಮಾಡುತ್ತೇವೆ. ಇನ್ನು ಜೂನ್ 5 ಇದು ಪರಿಸರ ದಿನಾಚರಣೆ ಎಂದು ನಾವು ಆಚರಣೆ ಮಾಡುತ್ತೇವೆ. ಸೊ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಡಿಸೆಂಬರ್ 10ರಂದು ಆಚರಣೆ ಮಾಡಲಾಗುತ್ತದೆ. ಸೊ ಆಪ್ಷನ್ ಡಿ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭಿಸಿದವರು ಯಾರು? ಆಪ್ಷನ್ ಎ ಕೆ ಶೇಷಾದ್ರಿ ಅಯ್ಯರ್, ಆಪ್ಷನ್ ಬಿ ದಿವಾನ್ ರಂಗಾಚಾರ್ಲು, ಆಪ್ಷನ್ ಸಿ
ಸರ್ ಎಂ ವಿಶ್ವೇಶ್ವರಯ್ಯ ಅಥವಾ ಆಪ್ಷನ್ ಡಿ ಇದೆ ರಾಜ್ ಒಡೆಯರ್. ಒಮ್ಮೆ ಖುದ್ದಾಗಿ ವಿಚಾರ ಮಾಡಿರಿ ಇದರ ಉತ್ತರ ಏನಾಗಬಹುದೆಂದು. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಕೆ ಶೇಷಾದ್ರಿ ಅಯ್ಯರ್ ಅವರು ಆರಂಭಿಸುತ್ತಾರೆ. ಸೊ ಆಪ್ಷನ್ ಎ ಈಸ್ ರೈಟ್. ಇನ್ನು ಆಪ್ಷನ್ ನಂಬರ್ ಬಿ ನೋಡಬೇಕಾದರೆ ದಿವಾನ್ ರಂಗ ಚಾರ್ಲು ಅವರು ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭಿಸುತ್ತಾರೆ. ರಾಜ್ ಒಡೆಯರ್ ಮೈಸೂರು ದಸರಾ ಉತ್ಸವವನ್ನು ಆರಂಭ ಮಾಡುತ್ತಾರೆ. ಸೊ 4ನೇ ಪ್ರಶ್ನೆ ಉತ್ತರವಾಗುತ್ತದೆ ಆಪ್ಷನ್ ಎ ಕೆ ಶೇಷಾದ್ರಿ ಅಯ್ಯರ್. ನೆಕ್ಸ್ಟ್ ಪ್ರಶ್ನೆ ಇದೆ, ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬರಲು ಕಾರಣವಾದ ಕಾಯ್ದೆ. ಅಂದರೆ ಯಾವ ಕಾಯ್ದೆಯ ಅನುಸಾರ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬರುತ್ತವೆ ಎಂದು ಪ್ರಶ್ನೆ ಇದೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಇದೆ 1813ರ ಚಾರ್ಟರ್ ಕಾಯ್ದೆ. ಆಪ್ಷನ್ ಬಿ ಇದೆ ಪೀಟ್ಸ್ ಇಂಡಿಯಾ ಕಾಯ್ದೆ. ಆಪ್ಷನ್ ಸಿ ಇದೆ ರೆಗ್ಯುಲೇಟಿಂಗ್ ಕಾಯ್ದೆ. ಅಥವಾ ಆಪ್ಷನ್ ಡಿ ಇದೆ 1935ರ ಭಾರತ ಸರ್ಕಾರ ಕಾಯ್ದೆ. ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬರಲು ಕಾರಣವಾದ ಕಾಯ್ದೆ ಯಾವುದೆಂದರೆ ಅದು 1813ರ ಚಾರ್ಟರ್ ಕಾಯ್ದೆ ಆಗಿರುತ್ತದೆ. ಸೊ ಆಪ್ಷನ್ ಎ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಇದೆ ಬೇಸಿನ್ ಒಪ್ಪಂದ. ಆಪ್ಷನ್ ಬಿ ಇದೆ ಸಾಲ್ಬಾಯ್ ಒಪ್ಪಂದ. ಆಪ್ಷನ್ ಸಿ ಇದೆ ಮದ್ರಾಸ್ ಒಪ್ಪಂದ. ಅಥವಾ ಆಪ್ಷನ್ ಡಿ ಇದೆ ಪ್ಯಾರಿಸ್ ಒಪ್ಪಂದ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಸಾಲ್ಬಾಯ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ. ಸೊ 6ನೇ ಪ್ರಶ್ನೆ ಉತ್ತರವಾಗುತ್ತದೆ ಆಪ್ಷನ್ ಬಿ ಸಾಲ್ಬಾಯ್ ಒಪ್ಪಂದ. ನೆಕ್ಸ್ಟ್ ಪ್ರಶ್ನೆ ಇದೆ, ಜಾಗತಿಕ ಸಂಸತ್ತು ಎಂದು ಕರೆಯುವ ಅಂಗಸಂಸ್ಥೆ. ಅಂದರೆ ವಿಶ್ವಸಂಸ್ಥೆಯ ಯಾವ ಅಂಗಸಂಸ್ಥೆಗೆ ಜಾಗತಿಕ ಸಂಸತ್ತು ಎಂದು ಕರೆಯಲಾಗುತ್ತದೆ ಎಂದು ಪ್ರಶ್ನೆ ಇದೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಇದೆ ಭದ್ರತಾ ಸಮಿತಿ. ಆಪ್ಷನ್ ಬಿ ಇದೆ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಆಪ್ಷನ್ ಸಿ ಇದೆ ದತ್ತಿ ಸಮಿತಿ. ಅಥವಾ ಆಪ್ಷನ್ ಡಿ ಇದೆ ಸಾಮಾನ್ಯ ಸಭೆ. ಜಾಗತಿಕ ಸಂಸತ್ತು ಎಂದು ಸಾಮಾನ್ಯ ಸಭೆಗೆ ಕರೆಯಲಾಗುತ್ತದೆ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಇನ್ನು ಭದ್ರತಾ ಸಮಿತಿಗೆ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲಾಗುತ್ತದೆ. ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ನೋಡಬೇಕಾದ್ರೆ ದಿ ಹೆಗ್ ನೆದರ್ಲ್ಯಾಂಡ್ನಲ್ಲಿ ಕಂಡುಬರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಥಮ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಯಾವುದು? ಆಪ್ಷನ್ ಎ ವೈಶಾಲಿ. ಆಪ್ಷನ್ ಬಿ ಪಾಟ್ಲಿಪುತ್ರ. ಆಪ್ಷನ್ ಸಿ ರಾಜಗೃಹ. ಆಪ್ಷನ್ ಡಿ ಕುಂಡಲವನ. ಪ್ರಥಮ ಬೌದ್ಧ ಸಮ್ಮೇಳನ ಕ್ರಿಸ್ತಪೂರ್ವ 483ರಲ್ಲಿ ರಾಜಗೃಹದಲ್ಲಿ ನಡೆಯುತ್ತದೆ. ಸೊ ಆಪ್ಷನ್ ಸಿ ಈಸ್ ರೈಟ್. ಇನ್ನು ಆಪ್ಷನ್ ನಂಬರ್ ಎ ನೋಡಬೇಕಾದ್ರೆ ವೈಶಾಲಿಯಲ್ಲಿ 2ನೇ ಬೌದ್ಧ ಸಮ್ಮೇಳನ ನಡೆಯುತ್ತದೆ. ಇದರ ಒಂದು ಅರಸ ಕಾಲಾಶೋಕ ಆಗಿರುತ್ತಾನೆ. ಆಪ್ಷನ್ ನಂಬರ್ ಬಿ ಪಾಟ್ಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನ ನಡೆಯುತ್ತದೆ. ಇದರ ರಾಜ ಒಂದು ಅಶೋಕ ಆಗಿರುತ್ತಾನೆ. ಇನ್ನು 4ನೇ ಬೌದ್ಧ ಸಮ್ಮೇಳನ ಕಾಶ್ಮೀರದ ಕುಂಡಲವನದಲ್ಲಿ ನಡೆಯುತ್ತದೆ. ಇದರ ಒಂದು ಅರಸ ಕನಿಷ್ಕ ಆಗಿರುತ್ತಾನೆ. ಕ್ರಿಸ್ತಶಕ 100ರಲ್ಲಿ ಇದು ಸಭೆ ಅಥವಾ ಸಮ್ಮೇಳನ ನಡೆಯುತ್ತದೆ. ಸೊ ಪ್ರಥಮ ಬೌದ್ಧ ಸಮ್ಮೇಳನ ನಡೆದಿರುವಂತಹ ಒಂದು ಸ್ಥಳ ಯಾವುದಂದ್ರೆ ಅದು ರಾಜಗೃಹ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಇದೆ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಯಾವ ರಾಜ್ಯ ಮಳೆ ಪಡೆಯುವುದಿಲ್ಲ? ಆಪ್ಷನ್ ಎ ತಮಿಳುನಾಡು. ಆಪ್ಷನ್ ಬಿ ಕೇರಳ. ಆಪ್ಷನ್ ಸಿ ಕರ್ನಾಟಕ. ಅಥವಾ ಆಪ್ಷನ್ ಡಿ ಇದೆ ಮಹಾರಾಷ್ಟ್ರ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ತಮಿಳುನಾಡು ಮಳೆ ಪಡೆಯುವುದಿಲ್ಲ. ಸೊ ಆಪ್ಷನ್ ಎ ಸರಿಯಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಇದೆ, ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಶಿಖರ ಯಾವುದು? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಇದೆ ಮುಳ್ಳಯ್ಯನಗಿರಿ. ಆಪ್ಷನ್ ಬಿ ಇದೆ ಅನೈಮುಡಿ. ಆಪ್ಷನ್ ಸಿ ಮಹೇಂದ್ರಗಿರಿ. ಅಥವಾ ಆಪ್ಷನ್ ಡಿ ಇದೆ ನೀಲಗಿರಿ ಬೆಟ್ಟಗಳು. ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಶಿಖರ ಯಾವುದಂದರೆ ಅದು ಅನೈಮುಡಿ ಶಿಖರವಾಗಿರುತ್ತದೆ. ಸೊ ಆಪ್ಷನ್ ಬಿ ಈಸ್ ರೈಟ್. ಇನ್ನು ಮುಳ್ಳಯ್ಯನಗಿರಿ ಇದು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರವಾಗಿರುತ್ತದೆ. ಇನ್ನು ಮಹೇಂದ್ರಗಿರಿ ನೋಡಬೇಕಾದರೆ ಇದು ಪೂರ್ವ ಘಟ್ಟಗಳ ಅತ್ಯಂತ ಎತ್ತರದ ಶಿಖರವಾಗಿರುತ್ತದೆ. ನೀಲಗಿರಿ ಬೆಟ್ಟಗಳು ಇವು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ಸೇರಿಸುವ ಒಂದು ಬೆಟ್ಟಗಳು ಆಗಿರುತ್ತವೆ. ಪರ್ಷಿಯನ್ ಮತ್ತು ಭಾರತೀಯರ ನಡುವಿನ ಸಂಬಂಧಗಳನ್ನು ಸೂಚಿಸುವ ಶಾಸನ ಯಾವುದಾಗಿದೆ? ಅಂದರೆ ಪರ್ಷಿಯನ್ ಮತ್ತು ಭಾರತೀಯರ ನಡುವಿನ ಸಂಬಂಧಗಳನ್ನು ತಿಳಿಸುವ ಶಾಸನ ಯಾವುದಾಗಿದೆ ಎಂದು ಪ್ರಶ್ನೆ ಇದೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಇದೆ ಪರ್ಸೆಪೋಲಿಸ್. ಆಪ್ಷನ್ ಬಿ ಇದೆ ಹಲ್ಮಿಡಿ. ಆಪ್ಷನ್ ಸಿ ಇದೆ ಕಪ್ಪೆ. ಅಥವಾ ಆಪ್ಷನ್ ಡಿ ಇದೆ ಮಸ್ಕಿ ಶಾಸನ. ಸೊ ಒಮ್ಮೆ ವಿಚಾರ ಮಾಡಿರಿ ಇದರ ಉತ್ತರ ಏನಾಗಬಹುದೆಂದು. ಇದರ ಉತ್ತರವಿದೆ ಆಪ್ಷನ್ ಎ ಪರ್ಸೆಪೋಲಿಸ್.
ಇಲ್ಲಿ ಪರ್ಷಿಯನ್ ಮತ್ತು ಭಾರತೀಯರ ನಡುವಿನ ಸಂಬಂಧಗಳನ್ನು ತಿಳಿಸುವ ಶಾಸನಗಳು ಮುಖ್ಯವಾಗಿ ನಮಗೆ 2 ಶಾಸನಗಳು ಲಭ್ಯವಿದ್ದಾವೆ. ಅವುಗಳೆಂದರೆ ಪರ್ಸೆಪೋಲಿಸ್ ಮತ್ತು ನಕ್ಷಮ್ ಐ ರುಸ್ತಮ್. ಎರಡನೇದ್ದು ನಕ್ಷಮ್ ಐ ರುಸ್ತಮ್ ಆಗಿದೆ. ಸೊ ಆಪ್ಷನ್ ಎ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ತೆಗೆದುಕೊಳ್ಳೋಣ. ಕ್ರಿಸ್ತ ಶಕ 320ರಲ್ಲಿ ಗುಪ್ತ ಶಕೆಯನ್ನು ಆರಂಭಿಸಿದ ಅರಸ. ಅಂದರೆ 320ರಲ್ಲಿ ಗುಪ್ತ ಶಕೆಯನ್ನು ಆರಂಭಿಸಿದ ಅರಸ ಯಾರಾಗಿದ್ದಾರೆ ಎಂದು ಪ್ರಶ್ನೆ ಕೇಳಿದೆ. ಆಪ್ಷನ್ ಎ ಇದೆ ಸಮುದ್ರಗುಪ್ತ, ಆಪ್ಷನ್ ಬಿ ಇದೆ ಶ್ರೀಗುಪ್ತ, ಆಪ್ಷನ್ ಸಿ ಇದೆ 1ನೇ ಚಂದ್ರಗುಪ್ತ ಅಥವಾ ಆಪ್ಷನ್ ಡಿ ಇದೆ ಸ್ಕಂದಗುಪ್ತ. ಇದರ ಉತ್ತರವಿದೆ ಆಪ್ಷನ್ ಸಿ 1ನೇ ಚಂದ್ರಗುಪ್ತ. ಗುಪ್ತರ ನಿಜವಾದ ಇತಿಹಾಸ ಆರಂಭ ಆಗುವುದು 1ನೇ ಚಂದ್ರಗುಪ್ತನಿಂದಲೇ ಮತ್ತು ಇವನು ಲಿಚ್ಛವಿ ವಂಶದ ಕುಮಾರಿ ದೇವಿಯನ್ನು ವಿವಾಹವಾಗುತ್ತಾನೆ. ಅಲ್ಲದೆ ಆಕೆಯ ಸಹಾಯದಿಂದ ಅಂದರೆ ಆಕೆಯ ಸೈನ್ಯದ ಸಹಾಯದಿಂದ ತನ್ನ ಸಾಮ್ರಾಜ್ಯವನ್ನು ಕೂಡ ವಿಸ್ತರಣೆ ಮಾಡುತ್ತಾನೆ. ಅಲ್ಲದೆ ತನ್ನ ನಾಣ್ಯಗಳ ಮೇಲೆ ಕುಮಾರಿ ದೇವಿಯನ್ನು ಮಹಾದೇವಿ ಎಂದು ಮುದ್ರಿಸುತ್ತಾನೆ. 1ನೇ ಚಂದ್ರಗುಪ್ತನಿಗೆ ಮಹಾರಾಜಾಧಿರಾಜ ಎಂಬ ಬಿರುದು ಇತ್ತು. ಏನ್ರಿ? ಮಹಾರಾಜಾಧಿರಾಜ ಎಂಬ ಬಿರುದು ಇತ್ತು. ಸೊ ಕ್ರಿಸ್ತ ಶಕ 320ರಲ್ಲಿ ಗುಪ್ತ ಶಕೆಯನ್ನು ಆರಂಭಿಸಿದ ಅರಸ ಯಾರು? 1ನೇ ಚಂದ್ರಗುಪ್ತ. ಆಪ್ಷನ್ ಸಿ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ತೆಗೆದುಕೊಳ್ಳೋಣ. ಪಂಚತಂತ್ರ ಎಂಬ ಕೃತಿಯ ರಚನಾಕಾರ ಯಾರಾಗಿದ್ದಾರೆ? ಆಪ್ಷನ್ ಎ ಇದೆ ಆರ್ಯಭಟ, ಆಪ್ಷನ್ ಬಿ ಇದೆ ವಿಷ್ಣು ಶರ್ಮ, ಆಪ್ಷನ್ ಸಿ ಇದೆ ಕಾಳಿದಾಸ ಅಥವಾ ಆಪ್ಷನ್ ಡಿ ಇದೆ ಕಾಮುಂದಕ. ಒಮ್ಮೆ ವಿಚಾರ ಮಾಡಿರಿ ಇದರ ಉತ್ತರ ಏನಾಗ್ಬೋದೆಂದು. ಇದರ ಉತ್ತರವಿದೆ ಆಪ್ಷನ್ ಬಿ ವಿಷ್ಣು ಶರ್ಮ. ಪಂಚತಂತ್ರ ಎಂಬ ಕೃತಿಯ ರಚನಾಕಾರ ವಿಷ್ಣು ಶರ್ಮ ಆಗಿದ್ದಾನೆ. ಇನ್ನು ಬೈಬಲ್ ಅನ್ನು ಬಿಟ್ಟರೆ ಅತಿ ಹೆಚ್ಚು ಭಾಷೆಗೆ ಭಾಷಾಂತರಗೊಂಡ ಕೃತಿಯೂ ಕೂಡ ಇದಾಗಿದೆ ಮತ್ತು ಈ ಒಂದು ಕೃತಿ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಲಾಗಿದೆ. ನೆಕ್ಸ್ಟ್ ಪ್ರಶ್ನೆ ಇದೆ. ಹರ್ಷವರ್ಧನ ಕ್ರಿಸ್ತ ಶಕ 634-35ರಲ್ಲಿ ನರ್ಮದಾ ನದಿಯ ದಂಡೆಯಲ್ಲಿ ಯಾರೊಂದಿಗೆ ಸೋತನು? ಅಂದರೆ ಹರ್ಷವರ್ಧನು ಕ್ರಿಸ್ತ ಶಕ 634-35ರಲ್ಲಿ ನರ್ಮದಾ ನದಿಯ ದಡದಲ್ಲಿ ಯಾವ ಅರಸನೊಂದಿಗೆ ಸೋತನು ಎಂದು ಪ್ರಶ್ನೆ ಇದೆ. ಆಪ್ಷನ್ ಎ ಇದೆ ದೇವಗುಪ್ತ, ಆಪ್ಷನ್ ಬಿ 1ನೇ ನರಸಿಂಹವರ್ಮ, ಆಪ್ಷನ್ ಸಿ ಗೌತಮಿ ಪುತ್ರ ಶಾತಕರ್ಣಿ ಅಥವಾ ಆಪ್ಷನ್ ಡಿ 2ನೇ ಪುಲಿಕೇಶಿ. ಒಮ್ಮೆ ವಿಚಾರ ಮಾಡಿರಿ ಇದರ ಉತ್ತರ ಏನಾಗ್ಬೋದೆಂದು. ಇದರ ಉತ್ತರವಿದೆ ಆಪ್ಷನ್ ಡಿ 2ನೇ ಪುಲಿಕೇಶಿ. ಉತ್ತರ ಪತೇಶ್ವರ ಎಂಬ ಬಿರುದನ್ನು ಹೊಂದಿರುವ ಹರ್ಷವರ್ಧನ ಕ್ರಿಸ್ತ ಶಕ 634-35ರಲ್ಲಿ ನರ್ಮದಾ ನದಿಯ ದಂಡೆಯ ಮೇಲೆ 2ನೇ ಪುಲಿಕೇಶಿಯೊಂದಿಗೆ ಯುದ್ಧವನ್ನು ಮಾಡುತ್ತಾನೆ ಮತ್ತು ಈ ಯುದ್ಧದಲ್ಲಿ ಹರ್ಷವರ್ಧನ ಸೋಲನ್ನು ಒಪ್ಪಿಕೊಳ್ಳುತ್ತಾನೆ. ಇನ್ನು 2ನೇ ಪುಲಿಕೇಶಿ ಇವನು ಬಾದಾಮಿ ಚಾಲುಕ್ಯರ ವಂಶದ ಪ್ರಸಿದ್ಧ ಅರಸ ಆಗಿದ್ದಾನೆ. 2ನೇ ಪುಲಿಕೇಶಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದು ಇತ್ತು. ಹರ್ಷವರ್ಧನಿಗೆ ಉತ್ತರ ಪತೇಶ್ವರ ಎಂಬ ಬಿರುದು ಇದ್ದರೆ 2ನೇ ಪುಲಿಕೇಶಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದು ಇತ್ತು. ಸೊ ಪ್ರಶ್ನೆ ಸಂಖ್ಯೆ 4ರ ಉತ್ತರ ಆಗುತ್ತದೆ ಆಪ್ಷನ್ ಡಿ 2ನೇ ಪುಲಿಕೇಶಿ. ನೆಕ್ಸ್ಟ್ ಪ್ರಶ್ನೆ ತೆಗೆದುಕೊಳ್ಳೋಣ. ಅಮರಕೋಶ ಎಂಬ ಕೃತಿಯ ನಿಜವಾದ ಹೆಸರು. ಅಂದರೆ ಅಮರಕೋಶ ಎಂಬ ಕೃತಿಯ ನಿಜವಾದ ಹೆಸರು ಏನಾಗಿದೆ ಎಂದು ಪ್ರಶ್ನೆ ಇದೆ. ಆಪ್ಷನ್ ಎ ಇದೆ ನಾಮಲಿಂಗಾನುಶಾಸನಂ, ಆಪ್ಷನ್ ಬಿ ಯುರಾನ್ ಶಾಸನ, ಆಪ್ಷನ್ ಸಿ ಚಂಡೀ ಶತಕ ಅಥವಾ ಆಪ್ಷನ್ ಡಿ ಕಥಾಸರಿತ್ ಸಾಗರ್. ಇದರ ಉತ್ತರವಿದೆ ಆಪ್ಷನ್ ಎ ನಾಮಲಿಂಗಾನುಶಾಸನಂ. ಅಮರಕೋಶ ಎಂಬ ಕೃತಿಯ ನಿಜವಾದ ಹೆಸರು ನಾಮಲಿಂಗಾನುಶಾಸನಂ ಆಗಿದೆ. ಈ ಕೃತಿಯ ರಚನಾಕಾರ ಅಮರಸಿಂಹ ಆಗಿದ್ದಾನೆ. ಅಂದರೆ ಅಮರಕೋಶ ಎಂಬ ಕೃತಿಯ ರಚನಾಕಾರ ಅಮರಸಿಂಹ ಆಗಿದ್ದಾನೆ. ಸೊ ಪ್ರಶ್ನೆ ಸಂಖ್ಯೆ 5ರ ಉತ್ತರವಾಗುತ್ತದೆ ಆಪ್ಷನ್ ಎ ನಾಮಲಿಂಗಾನುಶಾಸನಂ. ನೆಕ್ಸ್ಟ್ ಪ್ರಶ್ನೆ ತೆಗೆದುಕೊಳ್ಳೋಣ. ನಂದ ಸಂತತಿಯ ಸ್ಥಾಪಕನ ಹೆಸರು. ಆಪ್ಷನ್ ಎ ಶಿಶುನಾಗ, ಆಪ್ಷನ್ ಬಿ ಮಹಾಪದ್ಮನಂದ, ಆಪ್ಷನ್ ಸಿ ಬಿಂಬಸಾರ ಅಥವಾ ಆಪ್ಷನ್ ಡಿ ಧನನಂದ. ನಂದ ಸಂತತಿಯ ಸ್ಥಾಪಕ ಮಹಾಪದ್ಮಾನಂದ ಆಗಿದ್ದಾನೆ, ಅಂದರೆ ಆಪ್ಷನ್ ಬಿ. ಇನ್ನು ಧನನಂದ ಇವನು ನಂದ ಸಂತತಿಯ ಕೊನೆಯ ಅರಸ ಎಂದು ಹೇಳಬಹುದು. ಯಾಕಂದರೆ ಧನನಂದ ಕೌಟಿಲ್ಯನಿಗೆ ಅಪಮಾನ ಮಾಡುತ್ತಾನೆ. ಆಗ ಕೌಟಿಲ್ಯ ನಂದ ಸಂತತಿಯನ್ನು ನಾಶ ಮಾಡುವವರಿಗೂ ಕೂಡ ನನ್ನ ತಲೆಯ ಜುಟ್ಟನ್ನು ಕಟ್ಟುವುದಿಲ್ಲ ಎಂದು ಪ್ರಮಾಣ ಮಾಡಿ
ಚಂದ್ರಗುಪ್ತನನ್ನು ಒಬ್ಬ ಸಮರ್ಥ ಯೋಧನನ್ನಾಗಿ ಮಾಡಿ ನಂದವಂಶದ ಧನನಂದನನ್ನು ಸೋಲಿಸಿ ಅವನನ್ನು ಕೊಲೆ ಮಾಡಿಸುತ್ತಾನೆ. ಸೊ ನಂದ ಸಂತತಿಯ ಸ್ಥಾಪಕ ಹೆಸರು ಮಹಾಪದ್ಮನಂದ ಆದರೆ ನಂದ ಸಂತತಿಯ ಕೊನೆಯ ದೊರೆ ಧನನಂದ ಆಗಿದ್ದಾನೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಜೈನ ಧರ್ಮದ ದ್ವಿತೀಯ ಸಮ್ಮೇಳನ ಎಲ್ಲಿ ನಡೆಯಿತು? ಆಪ್ಷನ್ ಎ ಪಾಟ್ಲಿಪುತ್ರ, ಆಪ್ಷನ್ ಬಿ ತಕ್ಷಶಿಲಾ, ಆಪ್ಷನ್ ಸಿ ಗುಜರಾತಿನ ವಲ್ಲಭಿ, ಆಪ್ಷನ್ ಡಿ ರಾಜಗೃಹ. ಒಮ್ಮೆ ವಿಚಾರ ಮಾಡಿರಿ ಇದರ ಉತ್ತರ ಏನಾಗ್ಬೋದೆಂದು. ಜೈನ ಧರ್ಮದ ದ್ವಿತೀಯ ಸಮ್ಮೇಳನ ಗುಜರಾತಿನ ವಲ್ಲಭಿಯಲ್ಲಿ ನಡೆಯಿತು. ಕ್ರಿಸ್ತಶಕ 512ರಲ್ಲಿ ನಡೆಯಿತು ಮತ್ತು ಇದರ ಅಧ್ಯಕ್ಷ ನೋಡಬೇಕಾದರೆ ದೇವೇಂದ್ರ ಕ್ಷೇಮಕರ್ಣಿ ಆಗಿದ್ದನು. ಮತ್ತು ಈ ಒಂದು ಸಮ್ಮೇಳನದಲ್ಲಿ ಅಂಗಗಳನ್ನು ಪರಿಷ್ಕರಿಸಲಾಗುತ್ತದೆ. ಇನ್ನು ಜೈನ ಧರ್ಮದ ಮೊದಲನೆಯ ಸಮ್ಮೇಳನದಲ್ಲಿ ಅಂಗಗಳನ್ನು ಕ್ರೋಢೀಕರಿಸಲಾಗುತ್ತದೆ ಮತ್ತು ಎರಡನೇ ಸಮ್ಮೇಳನದಲ್ಲಿ ಅಂಗಗಳನ್ನು ಪರಿಷ್ಕರಿಸಲಾಗುತ್ತದೆ. ಸೊ ಕ್ವಶನ್ ನಂಬರ್ 7 ಉತ್ತರ ಆಗುತ್ತದೆ ಆಪ್ಷನ್ ಸಿ ಗುಜರಾತಿನ ವಲ್ಲಭಿ. ನೆಕ್ಸ್ಟ್ ಪ್ರಶ್ನೆ ತೆಗೆದುಕೊಳ್ಳೋಣ. ದೆಹಲಿ ಸುಲ್ತಾನರ ಕಾಲವನ್ನು ಕ್ರಮವಾಗಿ ಬರೆಯಿರಿ. ಇಲ್ಲೇ ಮ್ಯಾಗೆ ಕೆಳಗೆ ಕೊಟ್ಟಿದ್ದಾನೆ. ಇದನ್ನು ನಾವು ಕ್ರಮವಾಗಿ ಬರೆಯಬೇಕಾಗುತ್ತದೆ. ಅಂದರೆ ಯಾವ ಸಂತತಿ ಮೊದಲನೇದಾಗಿ ಅಥವಾ ಕ್ರಮವಾಗಿ ಬರುತ್ತದೆ ಎಂದು ಬರೆಯಬೇಕಾಗುತ್ತದೆ. ಆಪ್ಷನ್ ಎ ಸಿ, ಇ, ಎ, ಬಿ ಮತ್ತು ಡಿ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಇ, ಸಿ, ಬಿ, ಎ ಮತ್ತು ಡಿ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಎ, ಬಿ, ಡಿ, ಸಿ ಮತ್ತು ಇ ಕೊಟ್ಟಿದ್ದಾನೆ. ಮತ್ತು ಆಪ್ಷನ್ ಡಿ ಸಿ, ಇ, ಬಿ, ಎ ಮತ್ತು ಡಿ ಕೊಟ್ಟಿದ್ದಾನೆ. ಇದರ ಉತ್ತರವಿದೆ ಆಪ್ಷನ್ ಎ ಸಿ, ಇ, ಎ, ಬಿ ಮತ್ತು ಡಿ. ಅಂದರೆ ಇಲ್ಲಿ ಗುಲಾಮಿ ಸಂತತಿ ಇದು ಕ್ರಿಸ್ತ ಶಕ 1206ರಿಂದ 1290ರವರೆಗೆ ಆಳ್ವಿಕೆ ಮಾಡುತ್ತದೆ. ಇದು ಮೊದಲನೇದಾಗಿ ಬರುತ್ತದೆ. ನೆಕ್ಸ್ಟ್ ಬರುತ್ತದೆ ಖಿಲ್ಜಿ ಸಂತತಿ 1290ರಿಂದ 1320ರವರೆಗೆ ಆಳ್ವಿಕೆ ಮಾಡುತ್ತದೆ. ಖಿಲ್ಜಿ ಸಂತತಿಯ ನಂತರ ತುಘಲಕ್ ಸಂತತಿ ಬರುತ್ತದೆ. 1320ರಿಂದ 1414ರವರೆಗೆ ಆಳ್ವಿಕೆ ಮಾಡುತ್ತಾರೆ. ಮತ್ತು ನೆಕ್ಸ್ಟ್ ಬರುತ್ತದೆ ಸಯ್ಯದ್ ಸಂತತಿ. ಇದು 1414ರಿಂದ 1451ರವರೆಗೆ ಆಳ್ವಿಕೆ ಮಾಡುತ್ತದೆ. ಇನ್ನು ಕೊನೆಯದಾಗಿ ಬರುತ್ತದೆ ಲೂದಿ ಸಂತತಿ. ಕ್ರಿಸ್ತ ಶಕ 1451ರಿಂದ 1526ರವರೆಗೆ ಆಳ್ವಿಕೆ ಮಾಡುತ್ತಾರೆ. ಈ ಮೇಲಿನ 4 ತುರ್ಕ್ ಪಂಗಡಕ್ಕೆ ಸೇರಿದರೆ ಇನ್ನು ಲೂದಿ ಸಂತತಿ ಅಫ್ಘಾನ್ ಅಥವಾ ಪಠಾಣ್ ಪಂಗಡಕ್ಕೆ ಸೇರಿರುತ್ತದೆ. ಇಲ್ಲಿ ಇಬ್ರಾಹಿಂ ಲೂದಿಯನ್ನು ಕ್ರಿಸ್ತ ಶಕ 1526ರಲ್ಲಿ ಬಾಬರ್ನು ಸೋಲಿಸಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾನೆ. ನೆಕ್ಸ್ಟ್ ಪ್ರಶ್ನೆ ತೆಗೆದುಕೊಳ್ಳೋಣ. ಇಲ್ತಮಷ್ ಯಾವ ಪಂಗಡಕ್ಕೆ ಸೇರಿದವನು? ಆಪ್ಷನ್ ಎ ಶೇಖ್, ಆಪ್ಷನ್ ಬಿ ಇಲ್ಬರಿ, ಆಪ್ಷನ್ ಸಿ ನಿಜಾಮ್ ಅಥವಾ ಆಪ್ಷನ್ ಡಿ ತುರ್ಕ್. ಇಲ್ತಮಷ್ ಇವನು ಇಲ್ಬರಿ ಪಂಗಡಕ್ಕೆ ಸೇರಿದವನಾಗಿದ್ದಾನೆ. ಅಲ್ಲದೆ ಇವನು ಕುತುಬುದ್ದೀನ್ ಐಬಕ್ನ ಗುಲಾಮ್ನಾಗಿದ್ದ ಮತ್ತು ಅಳಿಯ ಕೂಡ ಆಗಿದ್ದ. ಮುಂದೆ ಅಧಿಕಾರದ ಚುಕ್ಕಾಣಿಯನ್ನು ತಾನು ತೆಗೆದುಕೊಳ್ಳುತ್ತಾನೆ. ಇವನಿಗೆ ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಎಂದು ಕೂಡ ಕರೆಯುತ್ತಾರೆ. ಸೊ ಇಲ್ತಮಷ್ ಇಲ್ಬರಿ ಪಂಗಡಕ್ಕೆ ಸೇರಿದವನು. ಆಪ್ಷನ್ ಬಿ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ತೆಗೆದುಕೊಳ್ಳೋಣ. ದ್ವಿತೀಯ ಅಲೆಕ್ಸಾಂಡರ್ ಎಂದು ಯಾರಿಗೆ ಕರೆಯುತ್ತಾರೆ? ಆಪ್ಷನ್ ಎ ಜಲಾಲುದ್ದೀನ್ ಖಿಲ್ಜಿ, ಆಪ್ಷನ್ ಬಿ ಮಲ್ಲಿಕ್ ಕಾಫರ್, ಆಪ್ಷನ್ ಸಿ ಬಹರಾಮ್ ಶಾ ಅಥವಾ ಆಪ್ಷನ್ ಡಿ ಅಲ್ಲಾವುದ್ದೀನ್ ಖಿಲ್ಜಿ. ಇದರ ಉತ್ತರ ಆಗುತ್ತದೆ ಆಪ್ಷನ್ ಡಿ ಅಲ್ಲಾವುದ್ದೀನ್ ಖಿಲ್ಜಿ. ಅಂದರೆ ದ್ವಿತೀಯ ಅಲೆಕ್ಸಾಂಡರ್ ಎಂದು ಅಲ್ಲಾವುದ್ದೀನ್ ಖಿಲ್ಜಿಗೆ ಕರೆಯುತ್ತಾರೆ. ಇದು ಕೂಡ ಒಂದು ಮಹತ್ವವಾದಂತಹ ಪಾಯಿಂಟ್ ಆಗಿದೆ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಮೂಲ ಹೆಸರು ನೋಡಬೇಕಾದರೆ ಅಲಿ ಗುರ್ಷಬ್ಸ್ ಆಗಿದೆ. ಮತ್ತು ಇವನಿಗೆ ಸಿಕಂದರೇ ಸಹನಿ ಎಂಬ ಬಿರುದು ಕೂಡ ಇತ್ತು. ಇವನು ದಾಗ್ ಮತ್ತು ಚಹರಾ ಎಂಬ ಹೊಸ ಪದ್ಧತಿಗಳನ್ನು ಜಾರಿಗೆ ತರುತ್ತಾನೆ. ದಾಗ್ ಎಂದರೆ ಕುದುರೆಗಳಿಗೆ ಮುದ್ರೆ ಹಾಕುವ ಒಂದು ಪದ್ಧತಿಯಾಗಿದೆ ಮತ್ತು ಚಹರಾ ಎಂದರೆ ಸೈನಿಕರ ಒಂದು ಮುಖಲಕ್ಷಣವನ್ನು ಬರೆದುಕೊಳ್ಳುವ ಒಂದು ಪುಸ್ತಕವಾಗಿತ್ತು. ಸೊ ಈ 2 ಪದ್ಧತಿಗಳನ್ನು ಹೊಸದಾಗಿ ಇವನು ಜಾರಿಗೆ ತರುತ್ತಾನೆ. ಸೊ ದ್ವಿತೀಯ ಅಲೆಕ್ಸಾಂಡರ್ ಎಂಬ ಬಿರುದು ಅಲ್ಲಾವುದ್ದೀನ್ ಖಿಲ್ಜಿಗೆ ಇತ್ತು. ಆಪ್ಷನ್ ಡಿ ಇಸ್ ರೈಟ್. ಇವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ. ಇಲ್ಲಿ ಕೆಲವು ಸಾಮಾಜಿಕ ಸಂಸ್ಥೆಗಳು ಮತ್ತು ಅದರ ಒಂದು ಸ್ಥಾಪಕರ ಹೆಸರುಗಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಯಾವುದು ಒಂದು ಸರಿಯಾದ ಜೋಡಿಯಾಗಿದೆ ಅದನ್ನು ನೀವು ಗುರುತಿಸಬೇಕಾಗುತ್ತದೆ.
ಸೊ ಮೊದಲನೇದು ಕೊಟ್ಟಿದ್ದಾನೆ ಆರ್ಯ ಸಮಾಜ, ಇದರ ಸ್ಥಾಪಕ ಮಹಾತ್ಮ ಜ್ಯೋತಿಬಾ ಫುಲೆ ಎಂದು. ಎರಡನೇದು ಕೊಟ್ಟಿದ್ದಾನೆ ಪ್ರಾರ್ಥನಾ ಸಮಾಜ, ಇದರ ಸ್ಥಾಪಕ ದಯಾನಂದ ಸರಸ್ವತಿ ಎಂದು ಕೊಟ್ಟಿದ್ದಾನೆ. ಸತ್ಯ ಶೋಧಕ ಸಮಾಜ, ಇದರ ಒಂದು ಸ್ಥಾಪಕ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ್ ಕೊಟ್ಟಿದ್ದಾನೆ. ಇನ್ನು ಯುವ ಬಂಗಾಳ ಸಮಾಜ, ಇದರ ಒಂದು ಸ್ಥಾಪಕ ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯಾ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಯಾವುದು ಒಂದು ಸರಿಯಾದ ಹೊಂದಾಣಿಕೆಯಾಗಿದೆ ಎಂದು ನೀವು ಗುರುತಿಸಬೇಕು. ಸೊ ಇಲ್ಲಿ ನಾಲ್ಕನೆಯದು ಅಂದರೆ ಆಪ್ಷನ್ ಡಿ ಯುವ ಬಂಗಾಳ ಸಮಾಜ, ಇದರ ಒಂದು ಸ್ಥಾಪಕ ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯೋ ಆಗಿದ್ದಾನೆ. ಸೊ ಇದು ಒಂದು ಸರಿಯಾದ ಒಂದು ಆಪ್ಷನ್ಸ್ ಆಗಿದೆ, ಏಕೆಂದರೆ ಆರ್ಯ ಸಮಾಜದ ಸ್ಥಾಪಕ ದಯಾನಂದ್ ಸರಸ್ವತಿ ಆಗಿದ್ದಾನೆ. ಇನ್ನು ಪ್ರಾರ್ಥನಾ ಸಮಾಜದ ಸ್ಥಾಪಕ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ್ ಆಗಿದ್ದಾನೆ. ಸತ್ಯಶೋಧಕ ಸಮಾಜದ ಸ್ಥಾಪಕ ಮಹಾತ್ಮ ಜ್ಯೋತಿಬಾ ಫುಲೆ ಆಗಿದ್ದಾನೆ. ಸೊ ಇವು ಮೂರು ಆಪ್ಷನ್ನಲ್ಲಿ ತಪ್ಪಾಗಿ ಒಂದು ಕೊಟ್ಟಿದ್ದಾನೆ. ಆದ್ದರಿಂದ ನಾಲ್ಕನೇ ಆಪ್ಷನ್ ಸರಿಯಾಗಿದೆ, ಯುವ ಬಂಗಾಳ ಸಮಾಜ ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯೋ, ಇದೊಂದು ಸರಿಯಾದ ಆಪ್ಷನ್ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಇದೆ, ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಮಾಡಿದವರು. ಆಪ್ಷನ್ ಎ ವಿಲಿಯಂ ಜೋನ್ಸ್, ಆಪ್ಷನ್ ಬಿ ಆರ್ ಶ್ಯಾಮಶಾಸ್ತ್ರಿ, ಆಪ್ಷನ್ ಸಿ ಮ್ಯಾಕ್ಸ್ ಮುಲ್ಲರ್ ಅಥವಾ ಆಪ್ಷನ್ ಡಿ ಇದೆ ಚಾರ್ಲ್ಸ್ ಬೈಡನ್. ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನವನ್ನು ಅಥವಾ ಮಸ್ಕಿಯ ಅಶೋಕನ ಶಾಸನವನ್ನು ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚಿದವರು ಚಾರ್ಲ್ಸ್ ಬೈಡನ್ ಆಗಿದ್ದಾರೆ. ಸೊ ಆಪ್ಷನ್ ಡಿ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಮೊದಲನೇ ಕರ್ನಾಟಿಕ್ ಯುದ್ಧವು ಈ ಒಪ್ಪಂದದ ಮೂಲಕ ಕೊನೆಗೊಂಡಿತು. ಅಂದರೆ ಯಾವ ಒಂದು ಒಪ್ಪಂದದ ಮೂಲಕ ಮೊದಲನೇ ಕರ್ನಾಟಿಕ್ ಯುದ್ಧ ಕೊನೆಗೊಳ್ಳುತ್ತದೆ ಎಂದು ಪ್ರಶ್ನೆ ಇದೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಇದೆ ಎಕ್ಸ್ ಲಾ ಚಾಪೆಲ್, ಆಪ್ಷನ್ ಬಿ ಇದೆ ಪಾಂಡಿಚೇರಿ ಒಪ್ಪಂದ, ಆಪ್ಷನ್ ಸಿ ಇದೆ ಪ್ಯಾರಿಸ್ ಒಪ್ಪಂದ ಅಥವಾ ಆಪ್ಷನ್ ಡಿ ಇದೆ ಮದ್ರಾಸ್ ಒಪ್ಪಂದ. ಮೊದಲನೇ ಕರ್ನಾಟಿಕ್ ಯುದ್ಧವು ಎಕ್ಸ್ ಲಾ ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಇನ್ನು ಎರಡನೇ ಕರ್ನಾಟಿಕ್ ಯುದ್ಧ 1754ರಲ್ಲಿ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಮೂರನೇ ಕರ್ನಾಟಿಕ್ ಯುದ್ಧ 1763ರಲ್ಲಿ ಪ್ಯಾರಿಸ್ ಒಪ್ಪಂದದೊಂದಿಗೆ ಮುಕ್ತಾಯವಾಗುತ್ತದೆ. ಸೊ ಮೂರನೇ ಪ್ರಶ್ನೆಯ ಉತ್ತರವಾಗುತ್ತದೆ ಆಪ್ಷನ್ ಎ ಎಕ್ಸ್ ಲಾ ಚಾಪೆಲ್ ಒಪ್ಪಂದ. ನೆಕ್ಸ್ಟ್ ಪ್ರಶ್ನೆ ಇದೆ, ರೈತವಾರಿ ಪದ್ಧತಿಯನ್ನು ಬಾರ್ ಮಹಲ್ ಪ್ರಾಂತದಲ್ಲಿ ಮೊದಲಿಗೆ ಜಾರಿಗೊಳಿಸಿದವನು. ಸೊ ರೈತವಾರಿ ಪದ್ಧತಿಯನ್ನು ಪ್ರಥಮವಾಗಿ ಬಾರ್ ಮಹಲ್ ಪ್ರಾಂತ್ಯದಲ್ಲಿ ಯಾರು ಜಾರಿಗೆಗೊಳಿಸಿದ್ದಾನೆ ಎಂದು ಪ್ರಶ್ನೆ ಇದೆ. ಆಪ್ಷನ್ ಎ ಇದೆ ಆರ್ ಎಂ ಬರ್ಡ್, ಆಪ್ಷನ್ ಬಿ ಇದೆ ಜೇಮ್ಸ್ ಥಾಮ್ಸನ್, ಆಪ್ಷನ್ ಸಿ ಇದೆ ಅಲೆಕ್ಸಾಂಡರ್ ರೀಡ್ ಅಥವಾ ಆಪ್ಷನ್ ಡಿ ಇದೆ ಲಾರ್ಡ್ ವೆಲೆಸ್ಲಿ. ರೈತವಾರಿ ಪದ್ಧತಿಯನ್ನು ಬಾರ್ ಮಹಲ್ ಪ್ರಾಂತದಲ್ಲಿ ಮೊದಲ ಬಾರಿಗೆ ಜಾರಿಗೊಳಿಸಿದವನು ಅಲೆಕ್ಸಾಂಡರ್ ರೀಡ್ ಆಗಿದ್ದಾನೆ. ಸೊ ಆಪ್ಷನ್ ಸಿ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ನೀಡಿರುವ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ. ಅಂದರೆ ಇಲ್ಲಿ ಕೆಲವು ಪ್ರಮುಖ ಘಟನೆಗಳನ್ನು ನೀಡಿದ್ದಾನೆ, ಅವುಗಳನ್ನು ನೀವು ಕಾಲಾನುಕ್ರಮವಾಗಿ ಬರೆಯಬೇಕಾಗುತ್ತದೆ. ಅಂದರೆ ಯಾವುದು ಮುಂಚೆ ಈ ಒಂದು ಘಟನೆ ನಡೆದಿದೆ ಅದನ್ನು ಕಾಲಾನುಕ್ರಮದಲ್ಲಿ ಬರೆಯಬೇಕು. ಸೊ ನಾವು ನೋಡೋಣ ಯಾವ ಘಟನೆ ಮುಂಚೆ ನಡೆದಿದೆ ಎಂದು. ಸೊ ಮೊದಲನೇ ಘಟನೆ ನಡೆದಿರುವುದು ಪ್ಲಾಸಿ ಕದನ 1700. ಇನ್ನು ಎರಡನೇ ಘಟನೆ ನಡೆದಿದೆ ಬಕ್ಸಾರ್ ಕದನ 1764ರಲ್ಲಿ. ಮೂರನೇ ಘಟನೆ ನಡೆದಿರುವುದು ಸಹಾಯಕ ಸೈನ್ಯ ಪದ್ಧತಿ ಆಗುತ್ತದೆ 1798ರಲ್ಲಿ. ಇನ್ನು ಕೊನೆಯದಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಇದು 1848ರಲ್ಲಿ ನಡೆಯುತ್ತದೆ. ಇದರ ಒಂದು ಕಾಲಾನುಕ್ರಮಿಕೆ ನೋಡಬೇಕಾದರೆ ಎ ಮೊದಲನೇದಾಗಿ ಬರುತ್ತದೆ, ಡಿ ಎರಡನೇದಾಗಿ ಬರುತ್ತದೆ, ಬಿ ಮೂರನೇದಾಗಿ ಬರುತ್ತದೆ ಮತ್ತು ಸಿ ನಾಲ್ಕನೇದಾಗಿ ಬರುತ್ತದೆ. ಆಪ್ಷನ್ಸ್ ನಲ್ಲಿ ನೋಡಬೇಕಾದ್ರೆ ಎರಡನೇ ಆಪ್ಷನ್ ಸರಿಯಾಗಿದೆ, ಎ ಡಿ ಬಿ ಸಿ. ನೆಕ್ಸ್ಟ್ ಪ್ರಶ್ನೆ ಇದೆ, 1893ರಲ್ಲಿ ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾದ ನಟಾಲ್ಗೆ ಹೋಗಲು ಕಾರಣವೆಂದರೆ. ಸೊ ಮಹಾತ್ಮ ಗಾಂಧೀಜಿ ಅವರು 1893ರಲ್ಲಿ ಏನು ದಕ್ಷಿಣ ಆಫ್ರಿಕಾದ ನಟಾಲ್ಗೆ ಹೋಗುತ್ತಾರೆ, ಅದರ ಕಾರಣ ಏನೆಂದು ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ ಎ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಲು, ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾದ ಜನರ ನೆರವು ಪಡೆಯಲು, ಆಪ್ಷನ್ ಸಿ ನೆಲ್ಸನ್ ಮಂಡೇಲಾ ಅವರನ್ನು ಭೇಟಿ ಮಾಡಲು, ಆಪ್ಷನ್ ಡಿ ದಾದಾ ಅಬ್ದುಲ್ಲಾ ಮತ್ತು ಕಂಪನಿಯ ವಕಾಲತ್ತು ವಹಿಸಲು. ಆರನೇ ಪ್ರಶ್ನೆ ಉತ್ತರವಾಗುತ್ತದೆ ಆಪ್ಷನ್ ಡಿ ದಾದಾ ಅಬ್ದುಲ್ಲಾ ಮತ್ತು ಕಂಪನಿಯ ವಕಾಲತ್ತು ವಹಿಸಲು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ. ಆಗುಂಬೆ ಘಟ್ಟ ಇದು ಶಿವಮೊಗ್ಗ ಕುಂದಾಪುರ ಎಂದು ಕೊಟ್ಟಿದ್ದಾನೆ. ಚಾರ್ಮುಡಿ ಘಟ್ಟ ಸಕಲೇಶ್ಪುರ್ ಮಂಗಳೂರು ಕೊಟ್ಟಿದ್ದಾನೆ.
ಹುಲಿಕಲ್ ಘಟ್ಟ ಮಂಗಳೂರು ಚಿಕ್ಕಮಗಳೂರು ಕೊಟ್ಟಿದ್ದಾನೆ. ಶಿರಾಡಿ ಘಟ್ಟ ಶಿವಮೊಗ್ಗ ಉಡುಪಿ ಕೊಟ್ಟಿದ್ದಾನೆ. ಇಲ್ಲಿ ನೀವು ಸರಿಯಾಗಿ ಈ ಘಟ್ಟಗಳನ್ನು ಹೊಂದಿಸಿ ಬರೆಯಬೇಕಾಗುತ್ತದೆ. ಆಗುಂಬೆ ಘಟ್ಟ ಇದು ಶಿವಮೊಗ್ಗ ಟು ಉಡುಪಿಗೆ ಕನೆಕ್ಟ್ ಆಗುತ್ತದೆ. ಚಾರ್ಮುಡಿ ಘಟ್ಟ ಇದು ಮಂಗಳೂರು ಟು ಚಿಕ್ಕಮಗಳೂರಿಗೆ ಕನೆಕ್ಟ್ ಆಗುತ್ತದೆ. ಇನ್ನು ಹುಲಿಕಲ್ ಘಟ್ಟ ಇದು ಶಿವಮೊಗ್ಗ ಟು ಕುಂದಾಪುರ್ಗೆ ಕನೆಕ್ಟ್ ಆಗುತ್ತದೆ. ಕೊನೆಯದಾಗಿ ಶಿರಾಡಿ ಘಟ್ಟ ಇದು ಸಕಲೇಶ್ಪುರ್ ಟು ಮಂಗಳೂರಿಗೆ ಕನೆಕ್ಟ್ ಆಗುತ್ತದೆ. ಸೊ ಇಲ್ಲಿ ಆಪ್ಷನ್ಸ್ನಲ್ಲಿ ನೋಡಬೇಕಾದರೆ ಮೊದಲನೇ ಆಪ್ಷನ್ ಸರಿಯಾಗುತ್ತದೆ. ಸೊ 7ನೇ ಪ್ರಶ್ನೆ ಉತ್ತರವಾಗುತ್ತದೆ ಮೊದಲನೇ ಆಪ್ಷನ್. ನೆಕ್ಸ್ಟ್ ಪ್ರಶ್ನೆ ಇದೆ, ಅತಿ ಹೆಚ್ಚು ಉದ್ದದ ಹೆದ್ದಾರಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಯನ್ನು ಹೆಸರಿಸಿ. ಅಂದರೆ ಯಾವ ಒಂದು ಕರ್ನಾಟಕದ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಉದ್ದದ ಒಂದು ಹೆದ್ದಾರಿ ಇದೆ ಎಂದು ಪ್ರಶ್ನೆ ಕೇಳಿದೆ. ಆಪ್ಷನ್ ಎ ತುಮಕೂರು, ಆಪ್ಷನ್ ಬಿ ಬೆಳಗಾವ್, ಆಪ್ಷನ್ ಸಿ ರಾಯಚೂರು ಅಥವಾ ಆಪ್ಷನ್ ಡಿ ಶಿವಮೊಗ್ಗ. ಇದರ ಉತ್ತರವಾಗುತ್ತದೆ ಆಪ್ಷನ್ ಬಿ ಬೆಳಗಾವ್. ಬೆಳಗಾವ್ನಲ್ಲಿ ಅತಿ ಹೆಚ್ಚು ಹೆದ್ದಾರಿ ಹೊಂದಿರುವ ಒಂದು ಜಿಲ್ಲೆಯಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ, ವಿಶ್ವ ವ್ಯಾಪಾರ ಸಂಘಟನೆಯ ಕೇಂದ್ರ ಕಚೇರಿ ಇರುವುದು ಎಲ್ಲಿ? ಅಂದರೆ ಯಾವ ಒಂದು ಸ್ಥಳದಲ್ಲಿ ವಿಶ್ವ ವ್ಯಾಪಾರ ಸಂಘಟನೆಯ ಕೇಂದ್ರ ಕಚೇರಿ ಇದೆ ಎಂದು ಪ್ರಶ್ನೆ ಇದೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಪ್ಯಾರಿಸ್, ಆಪ್ಷನ್ ಬಿ ನ್ಯೂಯಾರ್ಕ್, ಆಪ್ಷನ್ ಸಿ ಜಿನೇವಾ ಅಥವಾ ಆಪ್ಷನ್ ಡಿ ಇದೆ ರೋಮ್. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದರ ಒಂದು ಕೇಂದ್ರ ಕಚೇರಿ ಜಿನೇವಾದಲ್ಲಿದೆ. ಅಂದರೆ ಆಪ್ಷನ್ ಸಿ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು? ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಉಪಯೋಗಿಸಿದ್ದಾರೆ ಎಂದು ಪ್ರಶ್ನೆ ಇದೆ. ಆಪ್ಷನ್ ಎ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ಆಪ್ಷನ್ ಬಿ ವುಡ್ರೋ ವಿಲ್ಸನ್, ಆಪ್ಷನ್ ಸಿ ಫಿಫನರ್ ಅಥವಾ ಆಪ್ಷನ್ ಡಿ ಲೂಥರ್ ಗುಲಿಕ್. ಸಾರ್ವಜನಿಕ ಆಡಳಿತ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಉಪಯೋಗಿಸಿದವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಆಗಿದ್ದಾರೆ. ಇವರು 1812ರಲ್ಲಿ ಮೊದಲ ಬಾರಿಗೆ ಈ ಪದವನ್ನು ಉಪಯೋಗ ಮಾಡುತ್ತಾರೆ. ಸೊ ಈ ವಿಡಿಯೋನಲ್ಲಿ ಇದು ಕೆಲವು ಪ್ರಮುಖ ಪ್ರಶ್ನೆಗಳು ನಿಮ್ಮ ಸಮಾಜ ವಿಜ್ಞಾನ ವಿಭಾಗಕ್ಕೆ ಸಂಬಂಧಿಸಿರುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಭೇಟಿ ಆಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ.